ಪ್ರತಿ ವರ್ಷ ನವೋದಯ ಸೈನಿಕ ಪರೀಕ್ಷೆಯಲ್ಲಿ ಕೋನಗಳ ಮೇಲೆ ಬೀಳ್ತಕ್ಕಂಥ ಸಂಭಾವನೆ ಪ್ರಶ್ನೆಗಳನ್ನು ನೋಡೋಣ ವಿದ್ಯಾರ್ಥಿಗಳಿಗೆ. 90 ಡಿಗ್ರಿ ಅಳತೆಯ ಕೋನ ಯಾವುದಪ್ಪ ಅಂದ್ರೆ ಲಂಬಕೋನ. ಲಂಬಕೋನದ ಅಳತೆ ಅದನ್ನೇ ಉಲ್ಟಾ ಕೇಳ್ತಾರ ಒಮ್ಮೆ. ಲಂಬಕೋನದ ಅಳತೆ 90 ಡಿಗ್ರಿ. ಲಘುಕೋನದ ಅಳತೆ ಕೇಳ್ತಾನ. ಲಘುಕೋನದ ಅಳತೆ 0ಕ್ಕಿಂತ ಹೆಚ್ಚು ಮತ್ತು 90 ಡಿಗ್ರಿಗಿಂತ ಕಡಿಮೆ. ಉತ್ತರ ಡಿ. 90ಕ್ಕಿಂತ ಕಡಿಮೆ ಅಳತೆಯ ಕೋನ ಇದನ್ನೇ ಲಘುಕೋನದ ಅಳತೆ ಉಲ್ಟಾ ಕೇಳೋಣ. ಅದೇನಾಗ್ತಿತ್ತಪ್ಪ ಅಂದ್ರೆ ಲಘುಕೋನ ಆಗ್ತೈತಿ. ಕೋನವನ್ನು ಅಳೆಯುವ ಮಾಪಕ ಯಾವುದಪ್ಪ ಅಂದ್ರೆ ಕೋನ ಮಾಪಕ. ಇದರಿಂದ ಅಳತೆ ಪ್ರೊಟ್ರಾಕ್ಟರ್. ಈ ಚಿತ್ರದಲ್ಲಿರುವ ಕೋನ ಯಾವುದಪ್ಪ ಅಂದ್ರೆ ಈ ಚಿತ್ರದ ಕೋನ ಲಂಬಕೋನ. ಎಲ್ಲ ಆಕಾರದಾಗಿರೋದು ಲಂಬಕೋನ 90 ಡಿಗ್ರಿ ಅಳತೆ ಐತಿ. ಈ ಚಿತ್ರದಲ್ಲಿರುವ ಕೋನ ಯಾವುದಪ್ಪ ಅಂದ್ರೆ ಈ ಗಡಿಯಾರ ಕೊಟ್ಟಿರ್ತಾನೆ, ಗಡಿಯಾರದಲ್ಲಿ ಕೋನ ಯಾವುದಂತ ಗುರುತಿಸೋದು ಕೊಡ್ತಾನ. ಇಲ್ಲಿ ಬರ್ತಕ್ಕಂಥ ಕೋನ ಸರಳ ಕೋನ. 180 ಡಿಗ್ರಿ ಅಳತೆಯ ಕೋನ ಯಾವುದಪ್ಪ ಅಂದ್ರೆ ಸರಳ ಕೋನ. ಅದನ್ನು ವಾಪಸ್ ಉಲ್ಟಾಗಿ ಕೇಳಿರ್ತಾನೆ. ಸರಳ ಕೋನದ ಅಳತೆ ಯಾವುದಪ್ಪ ಅಂದ್ರೆ 180 ಡಿಗ್ರಿ. ಈ ರೀತಿಯಾಗಿ ಪ್ರಶ್ನೆಗಳು ಉದ್ಭವ ಆಗ್ತಾವೆ. ಓಕೆ, ವೃತ್ತದಲ್ಲಿರುವ ಕೋನ ಯಾವುದಕ್ಕೆ ಕೇಳ್ತಾನೆ. ವೃತ್ತದಲ್ಲಿರುವ ಕೋನ ವೃತ್ತ ಈ ರೀತಿ ಇರ್ತೈತಿ. ಈ ಮೇಲ್ಗಡೆದು 180 ಡಿಗ್ರಿ, ಕೆಳಗಡೆ 180 ಡಿಗ್ರಿ. ಹಾಗಾದರೆ ವೃತ್ತದಲ್ಲಿರುವ ಕೋನ ಯಾವುದಪ್ಪ ಅಂದ್ರೆ ಪೂರ್ಣ ಕೋನ. ಪೂರ್ಣ ಕೋನದ ಅಳತೆ ಯಾವುದಪ್ಪ ಅಂದ್ರೆ 360 ಡಿಗ್ರಿ. ವಿಶಾಲ ಕೋನದ ಅಳತೆ. ವಿಶಾಲ ಕೋನದ ಅಳತೆ ಕೇಳ್ತಾನ. ಅವಾಗೇನಪ್ಪ ಅಂದ್ರೆ 90 ಡಿಗ್ರಿ ಕಡಿಮೆ ಇದು ಲಘು ಕೋನ, 180 ಡಿಗ್ರಿ ಸರಳ ಕೋನ, ಇದು 360 ಡಿಗ್ರಿ ಪೂರ್ಣ ಕೋನ. ಆದರೆ 90ಕ್ಕಿಂತ ಅಧಿಕ 180 ಡಿಗ್ರಿ ಕಡಿಮೆ ಅಳತೆಯ ಕೋನ ಯಾವುದಪ್ಪ ಅಂದ್ರೆ ವಿಶಾಲ ಕೋನ. ಇನ್ನು 90ಕ್ಕಿಂತ ಅಧಿಕ 180ಕ್ಕಿಂತ ಕಡಿಮೆ ಅಳತೆಯ ಕೋನ ಯಾವುದಪ್ಪ ಅಂದ್ರೆ ನೋಡಿ, 90ಕ್ಕಿಂತ ಅಧಿಕ ಇರಬೇಕು, 180ಕ್ಕಿಂತ ಕಡಿಮೆ ಇರಬೇಕು ವಿಶಾಲ ಕೋನ. ಈ ರೀತಿ ಒಂದಕ್ಕೊಂದು ಟ್ವಿಸ್ಟ್ ಮಾಡಿಕತ್ತಾನ. ಎರಡು ಕೂಡ ಸರಿಯಾದ ಉತ್ತರ ಬಂದರೆ ಏನಿರ್ತೈತಿ, ಒಂದೇ ಆಗಿರ್ತೈತಿ. ಈಗ ಚೌಕದಲ್ಲಿರುವ ಕೋನ ಯಾವ್ದು ಕೇಳ್ತಾನ. ಚೌಕ ಏನಾಯ್ತಿತ್ತಪ್ಪ ಅಂದ್ರೆ ಚೌಕದ ಪತ್ರದಲ್ಲಿ ಈಗ ಎಲ್ಲ ಆಕಾರದಲ್ಲಿ ಐತಲ್ಲ, ಹೀಗಾಗಿ ಚೌಕದಲ್ಲಿರುವ ಕೋನ ಯಾವುದು ಲಂಬಕೋನ. ಚೌಕದ ಒಳಕೋನಗಳ ಮೊತ್ತ 2025ರಲ್ಲಿ ನವೋದಯಕ್ಕೂ ಕೂಡ ಕೇಳೋಣ. ಚೌಕದ ಒಳಕೋನಗಳ ಮೊತ್ತ ಎಷ್ಟಪ್ಪ ಅಂದ್ರೆ ಇಲ್ಲಿ 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ. ಹೀಗಾಗಿ ಚೌಕದ ಒಳಕೋನ ಮೊತ್ತ 360 ಡಿಗ್ರಿ. ತ್ರಿಭುಜದ ಒಳಕೋನಗಳ ಮೊತ್ತ ಇದು ಲಘುಕೋನ ತ್ರಿಭುಜ. ಹೀಗಾಗಿ ಒಂದು ಕೋನ ಎಷ್ಟು 60 ಡಿಗ್ರಿ ಇತ್ತಪ್ಪ ಅಂದ್ರೆ ಇಲ್ಲಿ 60 ಡಿಗ್ರಿ ಇರ್ತಾ, ಇಲ್ಲಿ 60 ಡಿಗ್ರಿ ಇರ್ತೈತಿ. ಹೀಗಾಗಿ ಈ ತ್ರಿಭುಜದ ಇದು ಲಘುಕೋನ ತ್ರಿಭುಜ ಐತಿ. ಈ ತ್ರಿಭುಜ ಒಳಕೋನಗಳ ಮೊತ್ತ ಎಷ್ಟಪ್ಪ ಅಂದ್ರೆ 180 ಡಿಗ್ರಿ. ಈ ರೀತಿಯಾಗಿ ಕೋನಗಳ ಮೇಲೆ ನವೋದಯ, ಸೈನಿಕ, ಮುರಾರ್ಜಿ, RMS ಹಲವಾರು ಪರೀಕ್ಷೆಗಳಲ್ಲಿ ಈ ರೀತಿ ನಿಮ್ಮ ಪ್ರಶ್ನೆಗಳು ಬರುವ ಸಂಭವ ಇರ್ತಾವ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಈ ರೀತಿಯಾಗಿ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುತ್ತಾ ನಿಮ್ಮ ಪರೀಕ್ಷೆಗೆ ಒಂದು ಒಳ್ಳೆಯ ದಾರಿಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ಕೊತಾ ಈ ಚಾಪ್ಟರನ್ನು ಇಲ್ಲಿಗೆ ಮುಗಿಸ್ತೇನೆ. ನೋಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳು.